ಕೇಂದ್ರ ಸಂಪುಟವು ಸಭೆ ಸೇರಿ ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಒಪ್ಪಿಗೆ ನೀಡಿದೆ. ಇದೇ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡಿಸಲು ಪ್ರಯತ್ನ ನಡೆಸಿದೆ. ಒಂದು ದೇಶ ಒಂದು ಚುನಾವಣೆ ಸಮಿತಿಗೆ ಜನರಿಂದ 21,000 ಸಲಹೆಗಳು ಬಂದಿವೆ. ಅದರಲ್ಲಿ 81% ಸಲಹೆಗಳು ಒಂದು ದೇಶ ಒಂದು ಚುನಾವಣೆಯ ಪರ ಇರುವುದಾಗಿ ಹೇಳಲಾಗಿದೆ. ಈಗ ಪ್ರಧಾನಿ ಮೋದಿಯವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಸೇರಿ ಅದಕ್ಕೆ ಒಪ್ಪಿಗೆ ನೀಡಿದೆ. ಲೋಕಸಭೆ ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳಿಗೆ ಒಂದೇ ಸಮಯದಲ್ಲಿ ಚುನಾವಣೆ ನಡೆಸುವುದು ಒಂದು ದೇಶ ಒಂದು ಚುನಾವಣೆಯ ಉದ್ದೇಶವಾಗಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿ ಈ ಸಂಬಂಧ ಒಂದು ಸಮಿತಿ ರಚಿಸಲಾಗಿದೆ. ಇದು ದೇಶದ ಒಳಿತಿಗಾಗಿ ಹೊರತು ಪಕ್ಷಗಳ ಒಳಿತಿಗಾಗಿ ಅಲ್ಲ ಎನ್ನುವುದು ಅವರ ಅಭಿಪ್ರಾಯವಾಗಿದೆ. ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಕಾನೂನು ಮಂತ್ರಿ ಅರ್ಜುನ್ ರಾಮ್ ಮೇಘವಾಲ್ ಈ ಸಮಿತಿಯ ಸದಸ್ಯರಿರುವರು. ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸುವ ಸಾಧ್ಯತೆಯನ್ನು ಕೆಲವರು ಹೇಳಿದ್ದಾರೆ.